ಕರ್ನಾಟಕ ರಾಜ್ಯದ ಸಮಸ್ತ ವಿದ್ಯಾರ್ಥಿ ಬಳಗಕ್ಕೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಶರಣಯ್ಯ ಭಂಡಾರಿ ಮಠ್. ಇವತ್ತಿನ ಒಂದು ಕಾನ್ಸೆಪ್ಟ್ ಏನು ಅಂತಂದ್ರೆ ಇತಿಹಾಸವನ್ನು ಓದುವುದು ಹೇಗೆ ಅಂತ ಹೇಳಿ. ಭಾರತದ ಇತಿಹಾಸವನ್ನ ಅಧ್ಯಯನ ಮಾಡೋದು ಯಾವ ತರ ಅಂತ ಹೇಳಿ ನಾವೆಲ್ಲರೂ ಇವತ್ತ ಡಿಸ್ಕಸ್ ಮಾಡೋಣ. ನಾವು ಇತಿಹಾಸವನ್ನು ಓದುವಂತ ಸಮಯದಲ್ಲಿ ಸಾಕಷ್ಟು ಗೊಂದಲಗಳನ್ನ ನಾವು ನೋಡ್ತೀವಿ. ಇತಿಹಾಸ ಓದುವಂತ ಸಮಯದಲ್ಲಿ ಏನನ್ನು ಓದಬೇಕು, ಇತಿಹಾಸವನ್ನು ಎಷ್ಟರ ಮಟ್ಟಿಗೆ ಓದಬೇಕು ಅಂತೇಳಿ ಸಾಕಷ್ಟು ಗೊಂದಲಗಳನ್ನ ಎಲ್ಲರಿಗೂ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಎಲ್ಲರಿಗೆ? ಭಾರತದ ಇತಿಹಾಸದ ಕಾಲಘಟ್ಟಗಳನ್ನ ನಾವು 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಕರ್ನಾಟಕದ ಇತಿಹಾಸದ ಕಾಲಘಟ್ಟಗಳನ್ನ 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಓಕೆನಾ? ಭಾರತ ಇತಿಹಾಸದ ಕಾಲಘಟ್ಟಗಳನ್ನು 3 ಭಾಗ, ಕರ್ನಾಟಕದ ಇತಿಹಾಸ ಕಾಲಘಟ್ಟಗಳನ್ನು 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಇತಿಹಾಸದ 4 ಘಟ್ಟಗಳನ್ನ ನೋಡ್ತಾ ಬರ್ತೀವಿ. ಇತಿಹಾಸದ 4 ಘಟ್ಟಗಳು ಯಾವ ಅಂತಂದ್ರೆ, ಒಂದು ಭಾರತದ ಇತಿಹಾಸದಲ್ಲಿ, ಮತ್ತೊಂದು ಕರ್ನಾಟಕದ ಇತಿಹಾಸ. ಭಾರತ ಇತಿಹಾಸದಲ್ಲಿ ಏನನ್ನ ಅಧ್ಯಯನ ಮಾಡಬೇಕು? ಭಾರತ ಇತಿಹಾಸದಲ್ಲಿ ಏನನ್ನ ಅಧ್ಯಯನ ಮಾಡಬೇಕು ಅಂತಂದ್ರೆ ಅತಿ ಮುಖ್ಯವಾಗಿರುವಂತ 3 ಕಾಲಘಟ್ಟಗಳನ್ನಾಗಿ ವಿಂಗಡಿಸ್ತೀವಿ. ಒಂದು ಪ್ರಾಚೀನ ಭಾರತ ಇತಿಹಾಸ, 2 ಮಧ್ಯಯುಗೀನ ಭಾರತ ಇತಿಹಾಸ, ನೆಕ್ಸ್ಟ್ ಒಂದು ಆಧುನಿಕ ಭಾರತದ ಇತಿಹಾಸ. ಓಕೆನಾ? ಭಾರತದ ಇತಿಹಾಸದ ಕಾಲಘಟ್ಟಗಳನ್ನು ನೋಡಿದಾಗ ನಾವು 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಪ್ರಾಚೀನ ಭಾರತ ಇತಿಹಾಸ, ಮಧ್ಯಯುಗೀನ ಭಾರತ ಇತಿಹಾಸ, ಆಧುನಿಕ ಭಾರತ ಇತಿಹಾಸ ಅಂತ ಹೇಳಿ. ಕರ್ನಾಟಕದ ಇತಿಹಾಸವನ್ನು ಕೂಡ 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಒಂದು ಪ್ರಾಚೀನ ಕರ್ನಾಟಕದ ಇತಿಹಾಸ ಅಂತೇಳಿ, ಮಧ್ಯಯುಗೀನ ಕರ್ನಾಟಕದ ಇತಿಹಾಸ ಅಂತೇಳಿ, ಆಧುನಿಕ ಕರ್ನಾಟಕದ ಇತಿಹಾಸ ಅಂತೇಳಿ 3 ಕಾಲಘಟ್ಟಗಳಾಗಿ ವಿಂಗಡಿಸ್ತೀವಿ. ನೋಡಿ, ಭಾರತ ಇತಿಹಾಸವನ್ನ 3 ಕಾಲಘಟ್ಟಗಳಾಗಿ, ಕರ್ನಾಟಕದ ಇತಿಹಾಸವನ್ನ 3 ಕಾಲಘಟ್ಟಗಳನ್ನಾಗಿ. ಇವುಗಳಲ್ಲಿ ಯಾವ ಇತಿಹಾಸವನ್ನ ನಾವು ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅಂತಂದ್ರೆ, ಫಸ್ಟ್ ನಮ್ಮ ಕರ್ನಾಟಕದ ಇತಿಹಾಸಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಬರಬೇಕು. ಕರ್ನಾಟಕ ಹಿಸ್ಟ್ರಿ ಇದೆಯಲ್ಲ, ಈ ಕರ್ನಾಟಕ ಇತಿಹಾಸಕ್ಕೆ ಜಾಸ್ತಿ ಮಹತ್ವವನ್ನು ಕೊಡಬೇಕು. ಯಾಕೆ ಕರ್ನಾಟಕ ಇತಿಹಾಸದಲ್ಲಿ ಕೆಲವು ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿ ಬರ್ತವೆ. ಕರ್ನಾಟಕದ ಇತಿಹಾಸದಲ್ಲಿ ಟೋಟಲ್ ಎಷ್ಟು ಚಾಪ್ಟರ್ಗಳದಾವಂದ್ರ, ಕರ್ನಾಟಕದ ಇತಿಹಾಸದಲ್ಲಿ ಒಟ್ಟು ಚಾಪ್ಟರ್ಗಳ ಸಂಖ್ಯೆಯನ್ನು ತೆಗೆದುಕೊಂಡಾಗ ನಾವು ಶಾತವಾಹನರಿಂದ ಆರಂಭ ಮಾಡ್ತೀವಿ ಕರ್ನಾಟಕ ಇತಿಹಾಸವನ್ನ. ಶಾತವಾಹನರು, ಅದಾದ ನಂತರ ಕದಂಬರು. ಇಲ್ಲಿ ಶಾತವಾಹನರು, ಕದಂಬರು, ಗಂಗರು, ಒಂದೊಂದು ಚಾಪ್ಟರ್ಗಳನ್ನ ನನ್ನ ಪ್ರಕಾರ ಒಂದೊಂದು ಅಥವಾ ಒಂದೂವರೆ ಗಂಟೆಗಳಲ್ಲಿ ಪರ್ಫೆಕ್ಟ್ ಆಗಿ ಮುಗಿಸ್ಬೇಕು. ಶಾತವಾಹನರನ್ನು ಅಧ್ಯಯನ ಮಾಡುವಾಗ PSI ಮತ್ತು PC, KS ಇಲ್ಲಿವರೆಗೆ ಕೇಳಿದಂತ ಪ್ರಶ್ನೆಗಳಲ್ಲಿ ಶಾತವಾಹನರ ಮೂಲದ ಮೇಲೆ KS ಕೇಳಿರ್ತಾನೆ ಪ್ರಶ್ನೆ. ಶಾತವಾಹನರ ಮೂಲದ ಮೇಲೆ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಶಾತವಾಹನರಿಗೆ ಸಂಬಂಧಪಟ್ಟಂತ ಯಾವುದಾದ್ರೂ ಮೂಲಗಳ ಬಗ್ಗೆ ಕ್ವಶನ್ ಕೇಳ್ತಾ ಬಂದಿದ್ದಾನೆ ಇಲ್ಲಿಯವರೆಗೆ. ಶಾತವಾಹನರ ಸ್ಥಾಪಕ ಯಾರಂದ್ರೆ ಆನ್ಸರ್ ಮಾಡಿ. ಶಾತವಾಹನರ ಸ್ಥಾಪಕ ಯಾರು ಅಂತಂದ್ರೆ, ಎಸ್, ವೆರಿ ಗುಡ್. ಶಾತವಾಹನರ ಸ್ಥಾಪಕ ಯಾರು? ಎಕ್ಸಲೆಂಟ್, ಸಿಮುಖ ರೈಟ್ ಆನ್ಸರ್. ನೋಡಿ, ಶಾತವಾಹನರ ಸ್ಥಾಪಕ ಯಾರಂದ್ರೆ ಸಿಮುಖ. ಶಾತವಾಹನರ ಸ್ಥಾಪಕ ಯಾರಂದ್ರೆ ಸಿಮುಖ. ಶಾತವಾಹನರ ಅತ್ಯಂತ ಪ್ರಸಿದ್ಧ ದೊರೆ ಯಾರಂದ್ರೆ ಗೌತಮಿಪುತ್ರ ಶಾತಕರ್ಣಿ. ಅಂದ್ರೆ ಒಂದೊಂದು ಮನೆತನಗಳಲ್ಲಿ ಆ ವ್ಯಕ್ತಿಗಳು ಅತಿ ಮುಖ್ಯ ಅನಿಸ್ಕೊತಾರೆ. ಶಾತವಾಹನರು ಅಂತಂದ್ರೆ ಗೌತಮಿಪುತ್ರ ಶಾತಕರ್ಣಿಯ ಬಗ್ಗೆ ಓದಬೇಕು.
ಕದಂಬರಂದ ತಕ್ಷಣ ಕಾಕುತ್ಸವರ್ಮನ ಬಗ್ಗೆ ಓದಬೇಕು. ಗಂಗರಂದ ತಕ್ಷಣ ದುರ್ವಿನೀತ ಮತ್ತು ಆ ಮನೆತನದ ಪ್ರಸಿದ್ಧ ದೊರೆಯಾಗಿರುವಂತ ಚಾವುಂಡರಾಯನ ಬಗ್ಗೆ ಅಧ್ಯಯನ ಮಾಡಬೇಕು ಅಲ್ಲ. ಇನ್ನ ಈ ಬದಾಮಿಯ ಚಾಲುಕ್ಯರು ಅಂದ ತಕ್ಷಣ ಬದಾಮಿಯ ಚಾಲುಕ್ಯರಲ್ಲಿ ಯಾರ ಇತಿಹಾಸವನ್ನು ಅಧ್ಯಯನ ಮಾಡಬೇಕು ಅಂತಂದ್ರೆ ಇಮ್ಮಡಿ ಪುಲಿಕೇಶನ ಬಗ್ಗೆ ಅಧ್ಯಯನ ಮಾಡಬೇಕು. ಮತ್ತೆ ಇನ್ನೊಂದು ನಾವು ಬಹಳಷ್ಟು ಏನ್ ಮಾಡ್ತೀವಿ ಅಂದ್ರೆ ರಾಜಕೀಯ ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ದಯವಿಟ್ಟು ರಾಜಕೀಯ ಇತಿಹಾಸವನ್ನ ಜಾಸ್ತಿ ಅಧ್ಯಯನ ಮಾಡಬಾರದು. ರಾಜಕೀಯ ಇತಿಹಾಸ ಅಂದ್ರೆ ಏನು? ಈ ಉದಾಹರಣೆ ಇಮ್ಮಡಿ ಪುಲಿಕೇಶನ ಎಲ್ಲ ದಂಡಯಾತ್ರೆಗಳನ್ನ ಪೈಪಟ್ ಮಾಡುದು. ಇಮ್ಮಡಿ ಪುಲಿಕೇಶನ ಎಲ್ಲಾ ದಂಡಯಾತ್ರೆಗಳ ಮೇಲೆ ಕ್ವಶನ್ ಕೇಳಂಗಿಲ್ಲ. ಇಮ್ಮಡಿ ಪುಲಿಕೇಶನ ಅತ್ಯಂತ ಮುಖ್ಯವಾಗಿರುವಂತ ದಂಡಯಾತ್ರೆ ಯಾವುದಂದ್ರೆ ನರ್ಮದಾ ಕಾಳಗ. ಅತಿ ಮುಖ್ಯವಾಗಿರುವಂತ ಕದನಗಳು, ಅತಿ ಮುಖ್ಯವಾಗಿರುವಂತ ಕದನಗಳ ಮೇಲೆ ಕ್ವಶನ್ ಕೇಳ್ತಾನೆ. ಇಮ್ಮಡಿ ಪುಲಿಕೇಶಿ ಆತ ಪಡೆದುಕೊಂಡಂತ ಪ್ರಸಿದ್ಧವಾಗಿರುವಂತ ಬಿರುದುಗಳ ಮೇಲೆ ಕ್ವಶನ್ ಕೇಳ್ತಾನೆ. ನರ್ಮದಾ ಕದನದ ಕುರಿತು ಅಥವಾ ಆತನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ಫಾರಿನರ್ಸ್, ಆತನ ಆಸ್ಥಾನಕ್ಕೆ ಯಾರು, ಈ ಇಮ್ಮಡಿ ಪುಲಿಕೇಶನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ಪ್ರವಾಸಿಗ ಯಾರು? ಇಮ್ಮಡಿ ಪುಲಿಕೇಶನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ಪ್ರಸಿದ್ಧವಾದ ಪ್ರವಾಸಿಗ ಯಾರು ಅಂತ ಕ್ವಶನ್ ಕೇಳಿದಾಗ ವೆರಿ ಇಂಪಾರ್ಟೆಂಟ್, ಎಸ್ ಉಯೆನಿಸ್ತಾಂಗ ಭೇಟಿ ಕೊಡ್ತಾನೆ ನೋಡಿ. ಉಯೆನಿಸ್ತಾಂಗ್ ಅಲ್ಲ, ಇಮ್ಮಡಿ ಪುಲಿಕೇಶನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ಪ್ರವಾಸಿಗ ಯಾರಂದ್ರೆ ಉಯೆನಿಸ್ತಾಂಗ್. ಆತನು ಬರೆದಂತ ಪ್ರಸಿದ್ಧವಾದ ಕೃತಿ ಯಾವುದಂದ್ರೆ ಸಿಯುಕಿ ಅನ್ನುವಂತ ಗ್ರಂಥವನ್ನು ನೋಡ್ತೀವಿ. ಅವರ ಕಾಲದಲ್ಲಿ ಕಟ್ಟಡವಾಗಿರುವಂತ ಪ್ರಮುಖವಾಗಿರುವಂತ ಕಟ್ಟಡಗಳನ್ನು ಅಧ್ಯಯನ ಮಾಡಬೇಕು. ಉದಾಹರಣೆ, ಈ ಇಮ್ಮಡಿ ಏನು ಬದಾಮಿ ಚಾಲುಕ್ಯರ ರಾಜಧಾನಿಯಾಗಿರುವಂತ ಬದಾಮಿ ಯಾವ ನದಿಯ ದಂಡೆಯ ಮೇಲೆ ಇದೆ ಅಂತ ಕ್ವಶನ್ ಕೇಳಿದಾಗ ಮಲಪ್ರಭಾ ನದಿಯ ದಂಡೆಯ ಮೇಲೆ ಕಂಡು ಬರ್ತದೆ. ಮಲಪ್ರಭಾ ನದಿಯ ದಂಡೆಯ ಮೇಲೆ ಬದಾಮಿ ಕಂಡು ಬರ್ತದೆ. ಐಹೊಳೆ, ಪಟ್ಟದಕಲ್ಲು, ಬದಾಮಿ ಅವ್ರು ಕೊಟ್ಟಂತ ಕೊಡುಗೆಗಳೇನು, ಅವ್ರ ವಾಸ್ತುಶಿಲ್ಪದ ಕೊಡುಗೆಗಳೇನು ಅನ್ನುವಂಥ ವಿಚಾರವನ್ನ ಅಧ್ಯಯನ ಮಾಡ್ತಾ ಬರ್ತೀವಿ ಅಲ್ಲ. ಕರ್ನಾಟಕದ ಇತಿಹಾಸದಲ್ಲಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕದಂಬರ ವೈಶಿಷ್ಟ್ಯ ಏನು, ಗಂಗರ ವೈಶಿಷ್ಟ್ಯ ಏನು, ಶಾತವಾಹನರ ವೈಶಿಷ್ಟ್ಯ ಏನು, ಅವ್ರು ಕೊಟ್ಟಂತ ರಾಜಕೀಯ ಕೊಡುಗೆಗಳಿಗಿಂತಲೂ ಅವರ ಸಾಂಸ್ಕೃತಿಕ ಕೊಡುಗೆಗಳ ಮೇಲೆ ಕ್ವಶನ್ ಕೇಳ್ತಾನೆ. ನಾವು ಓದುವಂತ ಸಮಯದಲ್ಲಿ, ಎಕ್ಸಾಮ್ ಕಾಂಪಿಟೇಟಿವ್ ಓದುವಂತ ಸಮಯದಲ್ಲಿ ನಾವು ಕದಂಬರ ಬಗ್ಗೆನೇ 2 ದಿನ ಓದ್ತೀವಿ, ಅದು ರಾಂಗ್. ಅದು ಕದಂಬರ ಬಗ್ಗೆ 2 ದಿನ ಓದಿದ್ರೆ ಉಪಯೋಗ ಇಲ್ಲ. ಕದಂಬರ ಕಾಲದಲ್ಲಿ ಕಾಕುತ್ಸವರ್ಮ ಪ್ರಸಿದ್ಧ ದೊರೆ. ಕದಂಬರ ಸ್ಥಾಪಕ ಯಾರಂದ್ರೆ ಮಯೂರವರ್ಮ. ಕದಂಬ ಮನೆತನ ಯಾವ ನದಿಯ ದಂಡೆಯ ಮೇಲೆ ಬೆಳೆದುಕೊಂಡು ಬಂದಿತ್ತು ಅಂತಂದ್ರೆ ವರದಾ ನದಿಯ ದಂಡೆಯ ಮೇಲೆ ಬೆಳೆದುಕೊಂಡು ಬಂದಿತ್ತು. ಇವರ ರಾಜ್ಯ ಲಾಂಛನ ಯಾವುದಂದ್ರೆ ಸಿಂಹ. ಯಾಕೆ ಈ ಮನೆತನಕ್ಕೆ ಕದಂಬರು ಅಂತ ಕರೆದ್ರು? ಕದಂಬ ಅನ್ನುವಂತ ವೃಕ್ಷ, ಆ ವೃಕ್ಷದ ಕೆಳಗಡೆ ಬೆಳೆದುಕೊಂಡು ಬಂದಿದ್ದರಿಂದ ಕದಂಬರು ಅಂತ ಕರೆದ್ರು. ಈ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ಕಾಕುತ್ಸವರ್ಮನನ್ನೇ ಯಾಕೆ ಪ್ರಸಿದ್ಧ ದೊರೆ ಅಂತ ಕರೆದ್ರು? ಯಾಕೆ ಕಾಕುತ್ಸವರ್ಮನನ್ನೇ ಪ್ರಸಿದ್ಧ ದೊರೆ ಅಂತ ಕರೆದ್ರಂದ್ರೆ ಆತ ಅಧಿಕಾರಕ್ಕೆ ಬಂದಿದ್ದು ಕ್ರಿಸ್ತ ಶಕ 425ರಲ್ಲಿ ಕನ್ನಡವನ್ನ ಆಡಳಿತ ಭಾಷೆಯನ್ನಾಗಿ ಸ್ವೀಕಾರ ಮಾಡಿದಂತ ಮೊಟ್ಟ ಮೊದಲ ಕನ್ನಡಿಗ ಅಂತ ಕರಿತೀವಿ ಅಲ್ಲ. ಇಡೀ ಭಾರತದ ಕರ್ನಾಟಕದ ಇತಿಹಾಸದಲ್ಲಿಯೇ ಸಾಕಷ್ಟು ಅರಸರು ಕರ್ನಾಟಕ ರಾಜ್ಯವನ್ನು ಆಳ್ತಾರೆ. ಆದರೆ ಕನ್ನಡ ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಸ್ವೀಕಾರ ಮಾಡಿದಂತ ಮೊಟ್ಟ ಮೊದಲ ದೊರೆ ಯಾರು ಅಂತ ಕೇಳಿದ್ರೆ ಕಾಕುತ್ಸವರ್ಮ. ಅಷ್ಟೇ ಅಲ್ಲದೆ ಕನ್ನಡದ ಮೊಟ್ಟ ಮೊದಲ ದೇವಾಲಯವನ್ನು ಕಟ್ಟಿಸಿದಂತ ವ್ಯಕ್ತಿ ಕಾಕುತ್ಸವರ್ಮ. ಶಿವಮೊಗ್ಗ ಜಿಲ್ಲೆಯ ತಾಳಗುಂದದಲ್ಲಿ ಪ್ರಣವೇಶ್ವರ ಅನ್ನುವಂಥ ದೇವಾಲಯವನ್ನು ಕಟ್ಟಿಸ್ತಾನೆ. ಪ್ರಣವೇಶ್ವರ, ಈ ಪ್ರಣವೇಶ್ವರ ಅನ್ನುವಂಥ ದೇವಾಲಯವನ್ನು ಕಟ್ಟಿಸ್ತಾನೆ. ಇದು ಕನ್ನಡದ ಮೊಟ್ಟ ಮೊದಲ ದೇವಾಲಯ. ಕ್ವಶನ್ ಆಗಿದೆ, ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ದೇವಾಲಯ ಯಾವುದಂದ್ರೆ ಅದು ಪ್ರಣವೇಶ್ವರ ಅನ್ನುವಂಥ ದೇವಾಲಯವನ್ನು ಕಟ್ಟಿಸಿದಂತ ವ್ಯಕ್ತಿ ಯಾರಂದ್ರೆ ಕಾಕುತ್ಸವರ್ಮ. ಅಷ್ಟೇ ಅಲ್ಲದೆ ಕಾಕುತ್ಸವರ್ಮನ ಕಾಲದಲ್ಲಿ ಕನ್ನಡದ ಮೊಟ್ಟ ಮೊದಲ ಶಾಸನ 450ರಲ್ಲಿ, ಕ್ರಿಸ್ತ ಶಕ 450ರಲ್ಲಿ ಕನ್ನಡದ ಮೊದಲ ಶಾಸನ ಯಾವುದಂತ ಕ್ವಶನ್ ಕೇಳಿದರೆ ಅಲ್ಮಿಡಿ ಶಾಸನ. ಈ ಅಲ್ಮಿಡಿ ಶಾಸನ ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಕಂಡು ಬರುತ್ತದೆ. ಹಳೆಗನ್ನಡದ ಮೊಟ್ಟ ಮೊದಲ ಶಾಸನ ಯಾವಂತ ಕೇಳಿ, ಇವೆಲ್ಲ ಯಾರಿಗೆ ಸಂಬಂಧಪಟ್ಟು ಅಂತಂದ್ರೆ ಇದು ಕಾಕುತ್ಸವರ್ಮನಿಗೆ ಸಂಬಂಧಪಟ್ಟು. ಅಂದ್ರೆ ಅತಿ ಮುಖ್ಯವಾಗಿರುವಂತ ಇತಿಹಾಸದ ಕಾಲಘಟ್ಟಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋಗ್ಬೇಕು. ಅತಿ ಮುಖ್ಯವಾಗಿ ಎಕ್ಸಾಮ್ಗೆ ಏನ್ ಕೇಳ್ತಾನೆ, ಅತಿ ಮುಖ್ಯವಾಗಿರುವಂತ ವಿಚಾರಗಳನ್ನ ಏನ್ ಕೇಳ್ತಾನೆ ಅನ್ನುವಂಥದ್ದು ಇಲ್ಲಿವರೆಗೆ ಕೇಳಿದಂತ ಪ್ರಶ್ನೆಗಳ ಮೇಲೆ. ಈ ಓಲ್ಡ್ ಕ್ವಶನ್ ಪೇಪರ್ಗಳು ಕಡೆ ಸಾಕಷ್ಟು ಓಲ್ಡ್ ಕ್ವಶನ್ ಪೇಪರ್ಗಳಿದಾವೆ. ಅಲ್ಲಿ ಆ ಒಂದು ಇತಿಹಾಸದ ಕಾಲಘಟ್ಟಗಳನ್ನ ನಾವು ಅಧ್ಯಯನ ಮಾಡ್ತಾ ಹೋದಾಗ ನಮ್ಮ ಎಕ್ಸಾಮ್ಗಳನ್ನ ನಾವು ಈಸಿಯಾಗಿ ಆಯ್ಕೆ ಆಗ್ಲಕ್ಕೆ ಸಾಧ್ಯ ಇದೆ. ಇದನ್ನೇ ನಾವು ಸ್ಮಾರ್ಟ್ ಸ್ಟಡಿ ಅಂತ ಕರಿತೀವಿ. ಹಾಗಾದ್ರೆ ಕರ್ನಾಟಕದ ಇತಿಹಾಸದಲ್ಲಿಯೇ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತಿ ಮುಖ್ಯವಾಗಿರುವಂತ ಚಾಪ್ಟರ್ ಯಾವುದು? ನನ್ನ ಪ್ರಕಾರ ಅತಿ ಮುಖ್ಯವಾಗಿರುವಂತ ಚಾಪ್ಟರ್ಗಳು ಯಾವ ಅಂತಂದ್ರೆ
ಒಂದು, ವಿಜಯನಗರ ಸಾಮ್ರಾಜ್ಯದ ಮೇಲೆ ಹೈಯೆಸ್ಟ್ ಪ್ರಶ್ನೆ ಕೇಳ್ತಾನೆ ಇಲ್ಲಿಯವರೆಗೆ. ಕರ್ನಾಟಕದ ಇತಿಹಾಸದಲ್ಲಿ ಯಾವ ಮನೆತನ ನಮ್ಗೆ ಗೊತ್ತಿರಲೇಬೇಕು ಅಂದ್ರೆ ವಿಜಯನಗರ ಸಾಮ್ರಾಜ್ಯ. ಯಾಕೆ ವಿಜಯನಗರ ಸಾಮ್ರಾಜ್ಯ ಗೊತ್ತಿರಲೇಬೇಕು ಅಂತಂದ್ರೆ, ಕರ್ನಾಟಕದ ಇತಿಹಾಸದ ಕಾಲಘಟ್ಟಗಳನ್ನು 3 ಭಾಗಗಳನ್ನಾಗಿ ಮಾಡ್ತೀವಿ. ಒಂದು, ಪ್ರಾಚೀನ ಕರ್ನಾಟಕದ ಇತಿಹಾಸ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ ಶಾತವಾಹನ ಮನೆತನದಿಂದ ಆರಂಭಗೊಂಡು ವಿಜಯನಗರ ಸಾಮ್ರಾಜ್ಯದವರೆಗೆ. ಇದನ್ನು ನಾವು ಪ್ರಾಚೀನ ಕರ್ನಾಟಕದ ಇತಿಹಾಸ ಅಂತ ಕರಿತೀವಿ. ವಿಜಯನಗರ ಸಾಮ್ರಾಜ್ಯದಿಂದ ಆರಂಭಗೊಂಡು 1761ರಲ್ಲಿ ಹೈದರಾಲಿ ಅಧಿಕಾರ ಸ್ವೀಕಾರ ಮಾಡ್ತಾನಲ್ಲ, ಇದನ್ನು ಮಧ್ಯಯುಗನ ಕರ್ನಾಟಕದ ಇತಿಹಾಸ ಅಂತ ಕರಿತೀವಿ. ಕ್ರಿಸ್ತ ಶಕ 1761ರಿಂದ 1956ರವರೆಗೆ ಇದನ್ನು ಆಧುನಿಕ ಕರ್ನಾಟಕದ ಇತಿಹಾಸ ಅಂತ ಕರಿತೀವಿ. ನೋಡಿ, ನಮ್ಮ ರಾಜ್ಯದ ಇತಿಹಾಸವನ್ನ ನಾವು 3 ಕಾಲಘಟ್ಟಗಳನ್ನಾಗಿ ವಿಂಗಡಿಸ್ತೀವಿ. ಆ 3 ಕಾಲಘಟ್ಟಗಳು ಯಾವಂದ್ರೆ, ಒಂದು ಪ್ರಾಚೀನ ಕರ್ನಾಟಕದ ಇತಿಹಾಸ ಶಾತವಾಹನ ಮನೆತನ ಸ್ಥಾಪನೆಯಿಂದ ವಿಜಯನಗರ ಸಾಮ್ರಾಜ್ಯದವರೆಗೆ. ವಿಜಯನಗರ ಸಾಮ್ರಾಜ್ಯದಿಂದ 1761ರಲ್ಲಿ ಕ್ರಿಸ್ತ ಶಕ 1761ರಲ್ಲಿ ಏನಾಯ್ತು ಅಂತಂದ್ರೆ ಹೈದರಾಲಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾನೆ. ಹೈದರಾಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದ ಆ ಕಾಲಘಟ್ಟ ಇದೆಯಲ್ಲ, ಅದನ್ನು ಮಧ್ಯಯುಗನ ಕರ್ನಾಟಕದ ಇತಿಹಾಸ ಅಂತ ಕರಿತೀವಿ. ಇನ್ನು 1761 ಹೈದರಾಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದಾಗಿನಿಂದಲೂ 1956, ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸ್ವತಂತ್ರ ಆಗಿದ್ದ ಯಾವಾಗ ಅಂದ್ರೆ 1956 ನವೆಂಬರ್ 1ರಂದು ಹರಿದು ಹಂಚಿ ಹೋದ ಕರ್ನಾಟಕ ರಾಜ್ಯ ಒಂದಾಯಿತು. ಬಟ್ ಕರ್ನಾಟಕ ಸ್ವತಂತ್ರ ಆಗಿದ್ದು 1947 ಅಕ್ಟೋಬರ್ 24ರಂದು. 1947 ಅಕ್ಟೋಬರ್ 24ರಂದು ಕರ್ನಾಟಕ ರಾಜ್ಯ ಸ್ವತಂತ್ರ ಆಗ್ತದೆ. ಅಂದ್ರೆ ಸ್ವತಂತ್ರ ಸರ್ಕಾರವಾಗಿ, ಜವಾಬ್ದಾರಿ ಸರ್ಕಾರವಾಗಿ ಅರಮನೆ ಸತ್ಯಾಗ್ರಹ ನಿಮ್ಗೆಲ್ಲ ಗೊತ್ತು. ಆ ಸಮಯದಲ್ಲಿ ಒಡೆಯರ ವಿರುದ್ಧ 1947 ಸೆಪ್ಟೆಂಬರ್ 1ರಂದು ಒಂದು ಹೋರಾಟ ನಡೀತದೆ. ಅರಕಾಟ್ ಬೈಕಾಟ್ ತಂಬುಚೆಟ್ಟಿ ಚಟ್ಟಾಕಟ್ಟಿ ಅಂತೇಳಿ. ಅರಕಾಟ್ ಬೈಕಾಟ್ ತಂಬುಚೆಟ್ಟಿ ಚಟ್ಟಾಕಟ್ಟಿ ಎನ್ನುವಂತ ಹೋರಾಟದೊಂದಿಗೆ ಎಸ್ ನಿಜಲಿಂಗಪ್ಪ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಬನ್ನೆಪ್ಪ ಪಾರ್ಕದಿಂದ ಹೋರಾಟ ಆರಂಭಗೊಂಡು ಮೈಸೂರಿನವರೆಗೆ ಸಾವಿರಾರು ಕನ್ನಡಿಗರು, 45,000 ಕನ್ನಡಿಗರು ಹೋರಾಟವನ್ನು ಮಾಡಿ ದೇವರ ವರ ಕೊಟ್ಟರು, ಪೂಜಾರಿ ವರ ಕೊಳ್ಳಿಲ್ಲ ಅಂದಂಗ ಇವತ್ತು ಇಡೀ ದೇಶ ಬ್ರಿಟಿಷರು ಬಿಟ್ಟು ಹೋಗಿದ್ದಾರೆ. ಬಟ್ ಮೈಸೂರಿನ ಒಡೆಯರ ಅಧಿಕಾರ ಬಿಟ್ಕೊಳ್ಳಕ್ ರೆಡಿ ಇಲ್ಲ. ಮೈಸೂರಿನ ಒಡೆಯರೇ ಅಂತೇಳಿ ಆ ಮೈಸೂರಿನ ಒಡೆಯರ ವಿರುದ್ಧ ನಡೆದಂತ ಹೋರಾಟವನ್ನೇ ಅರಮನೆ ಸತ್ಯಾಗ್ರಹ ಅಂತ ಕರಿತೀವಿ. ಜವಾಬ್ದಾರಿ ಸರ್ಕಾರಕ್ಕಾಗಿ ನಡೆದಂತ ಹೋರಾಟ. ಅದಕ್ಕೆ 45,000 ಕನ್ನಡಿಗರು ಒಂದಾಗಿ ಹೋರಾಟವನ್ನು ಮಾಡ್ತಾರೆ. ಇದನ್ನೇ ನಾವು ಮೈಸೂರು ಅರಮನೆ ಸತ್ಯಾಗ್ರಹ ಅಂತ ಹೇಳಿ ಕರೆಯಲ್ಪಡ್ತೀವಿ ಅಲ್ಲ. ಅರಮನೆ ಸತ್ಯಾಗ್ರಹ ಅದೇನೇ ಇರಲಿ, ನನ್ನ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಮೇಲೆ ಅತಿ ಮುಖ್ಯವಾಗಿರುವಂತ ಪ್ರಶ್ನೆಗಳನ್ನು ಕೇಳ್ತಾನೆ. ಸರ್, ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವ ಒಂದು ಭಾಗವನ್ನು ಓದಬೇಕು? ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವ ಭಾಗವನ್ನು ನಾವು ಅಧ್ಯಯನವನ್ನು ಮಾಡಬೇಕು ಅಂತಂದಾಗ, ಒಂದೇ ನಿಮಿಷ. ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವ ಭಾಗ ಅಂತಂದ್ರೆ, ಇಡೀ ಟೋಟಲ್ ವಿಜಯನಗರ ಸಾಮ್ರಾಜ್ಯವನ್ನು ಗಮನಿಸಿದಾಗ 4 ಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳ್ತವೆ. ಸಂಗಮ, ಸಾಳುವ, ತುಳುವ, ಅರವೀಡು ಮನೆತನಗಳು. ಸಂಗಮ ಮನೆತನ, ಸಾಳುವ ಮನೆತನ, ತುಳುವ ಮನೆತನ, ಅರವೀಡು ಮನೆತನಗಳು ಅಂತೇಳಿ ವಿಜಯನಗರ ಸಾಮ್ರಾಜ್ಯವನ್ನು 4 ಮನೆತನಗಳ ಆಳ್ವಿಕೆ ಮಾಡ್ತವೆ. ಸಂಗಮ, ಸಾಳುವ, ತುಳುವ, ಅರವೀಡು ಅಂತೇಳಿ. ಈ ತುಳುವ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ಯಾರಂದ್ರೆ ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯನ ಮೇಲೆ ಟಾರ್ಗೆಟ್ ಮಾಡ್ತಾನೆ ಕ್ವಶನ್. ಅತಿ ಹೆಚ್ಚಿನ ಪ್ರಶ್ನೆಗಳು ನೀವು ಓದುವಂತ ಸಮಯದಲ್ಲಿ ಯಾಕಂದ್ರೆ ಇತಿಹಾಸದ ವಿದ್ಯಾರ್ಥಿಗಳಿಗೆ ಓದಕ್ಕಾಗಲ್ಲ. ಅದು ಇತಿಹಾಸದ ವಿದ್ಯಾರ್ಥಿಗಳೇನು ಆರ್ಟ್ಸ್ ಕಲಾ ವಿಭಾಗದ ವಿದ್ಯಾರ್ಥಿಗಳು ಇರ್ತಾರಲ್ಲ, ಅವರಿಗೆ ಹಿಸ್ಟ್ರಿಯನ್ನು ಓದು ಮುಗಿಸ್ಬೇಕಾದ್ರೆ ಬಹಳ ಕಷ್ಟ ಅನಿಸ್ತದೆ. ಇನ್ನು ಅಂತ ಹೊತ್ತಿನಲ್ಲಿ ನಾವು ಒತ್ತಟಿಂದ ಓದ್ತೀವಿ ಅಂದ್ರೆ ರಾಂಗ್ ನನ್ನ ಪ್ರಕಾರ. ಶ್ರೀಕೃಷ್ಣ ದೇವರಾಯನ ಮೇಲೆ ಯಾಕೆ ಓದಬೇಕು ಅಂದ್ರೆ, ಈ ಮನೆತನ ಅತ್ಯಂತ ಶ್ರೇಷ್ಠ ದೊರೆ, ಟಾಪ್ ದೊರೆ ಅಂತ. ಇಡೀ ವಿಜಯನಗರ ಸಾಮ್ರಾಜ್ಯದಲ್ಲಿಯೇ ಅತ್ಯಂತ ಶ್ರೇಷ್ಠ ದೊರೆ ಅಂದ್ರೆ ಶ್ರೀಕೃಷ್ಣ ದೇವರಾಯ. ಯಾಕೆ ಈತ ಶ್ರೇಷ್ಠ ಆಗ್ತಾನಂತಂದ್ರೆ, ಈತನ ಧಾರ್ಮಿಕ ಸುಧಾರಣೆಗಳಾಗಿರಬಹುದು, ಈತನ ರಾಜಕೀಯ ಹೋರಾಟಗಳಾಗಿರಬಹುದು, ಈತನ ಸಾಂಸ್ಕೃತಿಕ ಸಾಧನೆಗಳಾಗಿರಬಹುದು. ಈತ 3 ಗ್ರಂಥಗಳನ್ನು ಬರೀತಾನೆ.
ತೆಲುಗು ಭಾಷೆಯಲ್ಲಿ ಆಮುಕ್ತ ಮೌಲ್ಯ ಅನ್ನುವಂಥದ್ದು PSI ಕೇಳ ನೋಡಿ. ತೆಲುಗು ಭಾಷೆಯಲ್ಲಿ ಐತಿತ್ತ ಬರೆದಂತ ಪ್ರಸಿದ್ಧವಾದ ಕೃತಿ ಅಂದ್ರೆ ಆಮುಕ್ತ ಮೌಲ್ಯ. ಆಮುಕ್ತ ಮೌಲ್ಯ. ಆಮುಕ್ತ ಮೌಲ್ಯದ ಅನ್ನುವಂಥ ಗ್ರಂಥವನ್ನು ಬರೆದಂತ ವ್ಯಕ್ತಿ ಯಾರಂದ್ರೆ ಶ್ರೀಕೃಷ್ಣ ದೇವರಾಯ. ಇದು ಯಾವ ಭಾಷೆಯಲ್ಲಿದೆ ಅಂತ ಕೇಳಿದಾಗ ತೆಲುಗು ಭಾಷೆಯಲ್ಲಿ ಕಂಡು ಬರುತ್ತದೆ. ಶ್ರೀಕೃಷ್ಣ ದೇವರಾಯನ ಅತ್ಯಂತ ಪ್ರಸಿದ್ಧವಾಗಿರುವಂತ ಯುದ್ಧ ಅಂತಂದ್ರೆ ಅದು 1513ರಿಂದ 1518ರವರೆಗೆ ಆತ ಮಾಡಿರ್ತಕ್ಕಂಥ ಒಡಿಸ್ಸಾ ರಾಜ್ಯದ ಮೇಲೆ ಕದನ. ಒಡಿಸ್ಸಾ ರಾಜ್ಯದ ಮೇಲೆ ದಂಡೆತ್ತಿ ಹೋಗ್ತಾನೆ. ಒಡಿಸ್ಸಾ ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ ಆ ಒಡಿಸ್ಸಾ ರಾಜ್ಯದ ಗಜಪತಿ ರುದ್ರನನ್ನ ಕೊಲೆ ಮಾಡಿ ಬರುವಾಗ ಶ್ರೀಕೃಷ್ಣನ ಮೂರ್ತಿಯನ್ನು ಹೊತ್ಕೊಂಡ್ ಬರ್ತಾನೆ. ಜಗನ್ಮೋಹಿನಿಯನ್ನ ಮದುವೆ ಆಗ್ತಾನೆ. ಇನ್ನು ಶ್ರೀಕೃಷ್ಣ ದೇವರಾಯನನ್ನ ಆಂಧ್ರ ಭೋಜ ಅಂತ ಕರೀತಿದ್ರು. ಆಂಧ್ರ ಸಾಮ್ರಾಜ್ಯವನ್ನ ಆಳ್ತಿದ್ದ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಕರೀತಿದ್ರು. ಕನ್ನಡ ರಾಜಾರಮಣ ಅನ್ನುವಂಥ ಬಿರುದನ್ನು ಹೊಂದಿದ್ದ ಶ್ರೀಕೃಷ್ಣ ದೇವರಾಯ. ಈತನ ಆಸ್ಥಾನಕ್ಕೆ ಇಬ್ಬರು ಪ್ರಸಿದ್ಧವಾಗಿರುವಂತಹ ಪ್ರವಾಸಿಗರು ಭೇಟಿ ಕೊಡ್ತಾರೆ. ಅದನ್ನೇ ನಾವು BP ಅಂತ ನೆನ್ಪಿಟ್ಟಿದ್ದೇವೆ, ನೆನಪಿರ್ಲಿ. ಡೊಮಿಂಗೋ ಪಯಾಸ್ ಬಾರ್ಬೋಸ್, ಡುರೇಟ್ ಬಾರ್ಬೋಸ್ ಮತ್ತು ಡೊಮಿಂಗೋ ಪಯಾಸ್ ಅನ್ನುವಂತ ಇಬ್ಬರು ವ್ಯಕ್ತಿಗಳು ಭೇಟಿ ಕೊಡ್ತಾರೆ. ಅಂದ್ರೆ ನಾ ಹೇಳೋದು ಏನಂತಂದ್ರೆ ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಪೂರ್ತಿ ಕವರ್ ಮಾಡೋ ಅವಶ್ಯಕತೆ ಇಲ್ಲ. ಈಗ IAS ಕ್ವಶನ್ ಕೇಳಿದ್ದ, ಏನ್ ಕೇಳಿದ್ದ ಅಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕಲ್ಯಾಣ ಮಂಟಪದ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ಮನೆತನ ಯಾವ್ದಂತ ಕ್ವಶನ್ ಕೇಳಿದ್ದ. ಹಾಗಾದ್ರೆ ದೇವಸ್ಥಾನಗಳಲ್ಲಿ ಕಲ್ಯಾಣ ಮಂಟಪದ ಕಲ್ಪನೆಯನ್ನು ಕೊಟ್ಟಂತ ಮನೆತನ ಅಂದ್ರೆ ವಿಜಯನಗರ ಸಾಮ್ರಾಜ್ಯ. ಈ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿಮಗೆ ಈ ಅಜಂತ ಅಂತ ಕರಿತೀವಿ ನೀವೆಲ್ಲ ನೋಡ್ರಿ. ಸಾರಿ, ಶೈವರ ಅಜಂತ ಎಂದು ಯಾವುದನ್ನು ಕರೀತಾರ ಅಂದ್ರೆ ಲೇಪಾಕ್ಷಿಯನ್ನು ಶೈವರ ಅಜಂತ ಅಂತ ಕರೀತಾರ. ಅಂದ್ರೆ ಅವರ ಸಾಂಸ್ಕೃತಿಕ ಕೊಡುಗೆಗಳು ಅಂದ್ರೆ ಅವರ ಚಿತ್ರಕಲೆ, ಅವರ ಪ್ರಮುಖವಾಗಿರುವಂತ ಕಟ್ಟಡಗಳು, ಆ ರಾಜರ ಪ್ರಮುಖವಾಗಿರುವಂತ ದಾನ ದತ್ತಿಯಾಗಿ ನೀಡಿರ್ತಕ್ಕಂಥ ಒಂದು ವಿಶೇಷವಾದಂತ ಕಾರ್ಯಗಳು. ಈ ನೋಡಿ, ಆಂಧ್ರ ಭೋಜ ಎನಿಸಿಕೊಂಡಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯನ ಅತ್ಯಂತ ದೊಡ್ಡ ಅಭಿಮಾನಿ ಯಾರು ಅಂತಂದ್ರೆ ಅಲ್ಲಾಸಾನಿ ಪೆದ್ದಣ್ಣ ಅಂತ ನೀವು ಕೇಳಿರ್ಬೋದು. ಆತನನ್ನ ಆಂಧ್ರ ಪದ್ಯ ಪಿತಾಮ ಅಂತ ಕರೀತಾರೆ. ಆಂಧ್ರ ಪದ್ಯ ಪಿತಾಮ ಎಂದು ಯಾರನ್ನು ಕರೆಯುತ್ತಾರೆ ಅಂದ್ರೆ ಅಲ್ಲಾಸಾನಿ ಪೆದ್ದಣ್ಣ. ಆಂಧ್ರ ಪದ್ಯ ಪಿತಾಮ ಎನಿಸಿಕೊಂಡಿರ್ತಕ್ಕಂಥ ಅಲ್ಲಾಸಾನಿ ಪೆದ್ದಣ್ಣ ಈತನ ಆಸ್ಥಾನದಲ್ಲಿ ಎಷ್ಟು ಜನ ಕವಿಗಳಿದ್ದರು? ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಎಷ್ಟು ಜನ ಕವಿಗಳಿದ್ದರು ಅಂತ ಕ್ವಶನ್ ಕೇಳಿದ್ದಾನೆ. ಕೇಳಿ, ನನ್ನ ಮಾತುಗಳು ಕೇಳಿ, ದಯವಿಟ್ಟು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಎಷ್ಟು ಜನ ಪ್ರಮುಖವಾಗಿರುವಂತ ಕವಿಗಳ ಕೂಟ ಇತ್ತು? ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಎಷ್ಟು ಜನ ಕವಿಗಳ ಕೂಟ ಇತ್ತು ಅಂತ ಕೇಳಿದಾಗ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಎಸ್, 8 ಜನ ಕವಿಗಳ ಕೂಟ ಇತ್ತು. ಆ 8 ಜನಗಳ ಕವಿಗಳ ಕೂಟವನ್ನ ನವರತ್ನಗಳು ಅಂತಲ್ಲ, 8 ಜನಗಳ ಕವಿಗಳ ಕೂಟ ಇತ್ತು. ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ 8 ಜನ. ನವರತ್ನಗಳು ಯಾರ ಆಸ್ಥಾನದಲ್ಲಿ ಇದ್ರು ಅಂತಂದ್ರೆ ಎರಡನೇ ದೇವರಾಯನ ಆಸ್ಥಾನದಲ್ಲಿ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನಗಳ ಕೂಟ ಇತ್ತು. ಈತನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರಿದ್ದರು. ಅಷ್ಟದಿಗ್ಗಜರು. ಅಷ್ಟಪ್ರಧಾನರೆಂಬ ಮಂತ್ರಿಮಂಡಲದ ವ್ಯವಸ್ಥೆ ಯಾರ ಆಸ್ಥಾನದಾಗಿತ್ತು? ಅಷ್ಟಪ್ರಧಾನರೆಂಬ ಮಂತ್ರಿಮಂಡಲದ ವ್ಯವಸ್ಥೆ. ಅಷ್ಟಪ್ರಧಾನರೆಂಬ ಮಂತ್ರಿಮಂಡಲದ ವ್ಯವಸ್ಥೆ ಯಾರ ಕಾಲದಲ್ಲಿತ್ತು? ಎಸ್, ನೋಡಿ, ಆನ್ಸರ್ ಮಾಡಿ ಇದಕ್ಕೆಲ್ಲ ನೋಡೋಣ. ಅಷ್ಟಪ್ರಧಾನರೆಂಬ ಮಂತ್ರಿಮಂಡಲ ವ್ಯವಸ್ಥೆ ಯಾರ ಕಾಲದಲ್ಲಿತ್ತು ಅಂದ್ರೆ ಛತ್ರಪತಿ ಶಿವಾಜಿ ಆಸ್ಥಾನದಲ್ಲಿತ್ತು. ಈ ತರ ನಾವು ವಿಮರ್ಶೆ ಮಾಡ್ತಾ ಓದಬೇಕು. ನಾನು ಮಾತಾಡ್ತಾ ಆಗ್ತಾ ಇದೆಯಾ? ಇತಿಹಾಸವನ್ನು ಓದುವಂತ ಸಮಯದಲ್ಲಿ ಎಲ್ಲ ಓದುವ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಲೇ ಹೇಳಿದೆ ನಿಮ್ಗೆ, ವಿಜಯನಗರ ಸಾಮ್ರಾಜ್ಯ ಅಂತ ಹೇಳಿದೆ. ಆ ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾರ ಬಗ್ಗೆ ಅಧ್ಯಯನ ಮಾಡೋದು? ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಶೇಷವಾಗಿ ಶ್ರೀಕೃಷ್ಣ ದೇವರಾಯನ ಬಗ್ಗೆ ಅಧ್ಯಯನ ಮಾಡೋದು. ಶ್ರೀಕೃಷ್ಣ ದೇವರಾಯನ ಮೇಲೆ ಕ್ವಶನ್ ಜಾಸ್ತಿ ಕೇಳ್ತಾನೆ. ಇನ್ನು ವಿದೇಶಿಗರು ಯಾರ್ಯಾರು ಭೇಟಿ ಕೊಟ್ಟರು? ವಿಜಯನಗರ ಸಾಮ್ರಾಜ್ಯಕ್ಕೆ ಟೋಟಲ್ 7 ಜನ ಪ್ರವಾಸಿಗರು ಭೇಟಿ ಕೊಡ್ತಾರೆ. ಒಟ್ಟು 7 ಜನ ಪ್ರವಾಸಿಗರು.
ಒಂದು ನಿಖಿಲೋ ಕೌಂಟಿ ಭೇಟಿ ಕೊಟ್ಟರು. ಅಬ್ದುಲ್ ರಜಾಕ್, ಆಮೇಲೆ ನಿಕಿಟಿನ್, ಡೊಮಿಂಗೋ ಪಯಾಸ್, ಡುರೇಟ್ ಬಾರ್ಬೋಸ್, ಆಮೇಲೆ ನ್ಯೂನಿಚ್, ಸೀಸರ್ ಫೆಡ್ರಿಸ್. ನೋಡಿ, ಇವರೆಲ್ಲ ಪ್ರಮುಖವಾಗಿರುವಂತಹ ಪ್ರವಾಸಿಗರು. ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಂತ ನಿಖಿಲೋ ಕೌಂಟಿ ಯಾರ ಆಸ್ಥಾನಕ್ಕೆ ಭೇಟಿ ಕೊಡ್ತಾನಂದ್ರೆ 1ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ. 1ನೇ ದೇವರಾಯ. ಅಬ್ದುಲ್ ರಜಾಕ್ 2ನೇ ದೇವರಾಯ. ನಿಕಿಟಿನ್ ವಿರೂಪಾಕ್ಷರಾಯ. ಡೊಮಿಂಗೋ ಪಯಾಸ್ ಶ್ರೀಕೃಷ್ಣ ದೇವರಾಯ. ಡುರೇಟ್ ಬಾರ್ಬೋಸ್ ಶ್ರೀಕೃಷ್ಣ ದೇವರಾಯ. ನ್ಯೂನಿಚ್ ಅಚ್ಯುತರಾಯ. ಸೀಸರ್ ಫೆಡ್ರಿಸ್ ಯಾರ ಆಸ್ಥಾನಕ್ಕೆ? ಸದಾಶಿವರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಅಂದ್ರೆ ನಾ ಹೇಳೋದು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಅಷ್ಟೇ ಭೇಟಿ ಕೊಟ್ಟ ಪ್ರವಾಸಿಗರಲ್ಲ, ಬಹುತೇಕ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾರ್ಯಾರ ಆಸ್ಥಾನಕ್ಕೆ ಪ್ರಮುಖವಾಗಿರುವಂತಹ ಪ್ರವಾಸಿಗರು ಭೇಟಿ ಕೊಟ್ಟಿರಲ್ಲ, ಒಂದ್ ಕಡೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರವಾಸಿಗರನ್ನು ಬರೆದಿಟ್ಟು ಬಿಡಬಹುದು. ಈ ಉದಾಹರಣೆ, ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಇತಿಹಾಸದಲ್ಲಿ ಚಂದ್ರಗುಪ್ತನ ಆಸ್ಥಾನಕ್ಕೆ ಒಬ್ಬ ಪ್ರವಾಸಿಗ ಭೇಟಿ ಕೊಡ್ತಾನೆ. ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಚಂದ್ರಗುಪ್ತ ಮೌರ್ಯ. ಈ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ಪ್ರವಾಸಿಗ ಅಥವಾ ರಾಯಭಾರಿ ಯಾರು ಅಂತ ಕೇಳಿದ್ರೆ ಯಾರು? ಇಂಡಿಕಾ ಅನ್ನುವಂತ ಗ್ರಂಥವನ್ನು ಬರೀತಾನತ್ತ. ಇಂಡಿಕಾ ಮೆಗಾಸ್ತಾನಿಸ್ನಕ್ಕೆ ಇಂಡಿಕಾ ಎಂಬ ಗ್ರಂಥ. ಅಂದ್ರೆ ಫಾರಿನರ್ಸ್, ವಿದೇಶಗಳಿಂದ ಭಾರತ ದೇಶಕ್ಕೆ ಯಾರ್ಯಾರು ಭೇಟಿ ಕೊಟ್ಟಿರಲ್ಲ ಆ ವಿದೇಶಿಗರು ಭೇಟಿ ಕೊಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ನಾವು ಮನನ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಕೋಬೇಕು. ಮೆಗಾಸ್ತಾನಿಸನ್ನು ಬರೆದಂತ ಪ್ರಸಿದ್ಧವಾದ ಕೃತಿ ಇಂಡಿಕಾ ಅನ್ನುವಂತ ಗ್ರಂಥವನ್ನು ಬರೆದ. ಅದಾದ ನಂತರ ಇನ್ನೊಬ್ಬ ಪ್ರವಾಸಿಗೆ ಭೇಟಿ ಕೊಡ್ತಾನೆ. ಯಾರು? 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಯಾರು? ಪಾಹಿಯಾನ ಅನ್ನುವಂಥ ಚೀನಿ ಪ್ರವಾಸಿಗೆ ಭೇಟಿ ಕೊಡ್ತಾನೆ. ಪಾಹಿಯಾನ ಯಾರ ಆಸ್ಥಾನಕ್ಕೆ? 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ. ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆಯಾಗಿರುವಂತಹ ಅಮೋಘ ವರ್ಷನ ಆಸ್ಥಾನಕ್ಕೆ. ಅಮೋಘ ವರ್ಷನ ಆಸ್ಥಾನಕ್ಕೆ ಯಾರು ಭೇಟಿ ಕೊಟ್ಟರು? ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಪ್ರಸಿದ್ಧ ಪ್ರವಾಸಿಗ ಯಾರು? ಸುಲೇಮಾನ್ ಅನ್ನುವಂಥ ವ್ಯಕ್ತಿ. ಪ್ರಪಂಚದ 4 ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಒಂದು ಅಂತ ಹೇಳ್ತಾನೆ. ಅಮೋಘ ವರ್ಷ ನೃಪತುಂಗ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟ? ಸುಲೇಮಾನ್ ಹೇಳ್ತಾನೆ ಪ್ರಪಂಚದ 4 ಸಾಮ್ರಾಜ್ಯಗಳಲ್ಲಿ ಇದು ಕೂಡ ಒಂದು. ಆಮೇಲೆ ಇವರು ಬಂದು ಸುಮ್ಸುನಿ ಒಬ್ಬರ ಆಸ್ಥಾನಕ್ಕೆ ಭೇಟಿ ಕೊಡಲು 2-3 ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾರೆ. ಅವರು 2-3-4 ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾರೆ. ಅಂಥವೆಲ್ಲವುಗಳನ್ನ ಮಾಹಿತಿ ಕಲೆಕ್ಟ್ ಮಾಡುವಂತ ಪ್ರಯತ್ನವನ್ನ ನಾವು ಮಾಡಬೇಕು. ನೋಡಿ, ಅವ್ರು ಬರಂತ ಪ್ರಸಿದ್ಧವಾಗಿರುವಂತ ಗ್ರಂಥಗಳು ಪ್ರಸಿದ್ಧ ಪ್ರಸಿದ್ಧ ಹೋರಾಟ. ಈಗ ತಕ್ಕೊಳಂ ಕಾಳಗ ಅಂತ ಬರ್ತದೆ. 949ರಲ್ಲಿ ತಕ್ಕೊಳಂ ಕಾಳಗ. ಈ ತಕ್ಕೊಳಂ ಕಾಳಗ ಇದು ಇಂಪಾರ್ಟೆಂಟ್. ಇಲ್ಲಿ ಕ್ವಶನ್ ಆಗಿದೆ. ತಕ್ಕೊಳಂ ಕಾಳಗ ಯಾರ್ಯಾರ ಮಧ್ಯೆ ನಡೀತು? ರಾಷ್ಟ್ರಕೂಟರ 3ನೇ ಕೃಷ್ಣ, ಗಂಗರ 2ನೇ ಭೂತಗ ಇಬ್ಬರು ಒಂದಾಗಿ ಚೋಳರ ಪ್ರಸಿದ್ಧ ದೊರೆಯಾಗಿರುವಂತ 1ನೇ ಪರಾಂತಕನ ಮೇಲೆ ದಂಡೆತ್ತಿ ಹೋಗ್ತಾರೆ. 1ನೇ ಪರಾಂತಕನ ಮೇಲೆ ದಂಡೆತ್ತಿ ಹೋದು. ಈ ತರ ಪ್ರಮುಖವಾಗಿರುವಂತ ಕದನಗಳು ಇತಿಹಾಸದಲ್ಲಿ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಮುಂದಿಟ್ಟುಕೊಂಡು ಇತಿಹಾಸದಲ್ಲಿ ಇಲ್ಲಿಯವರೆಗೆ ಏನೇನು ಕ್ವಶನ್ ಕೇಳಿದ್ದಾರೆ, ಆ ಇತಿಹಾಸದಲ್ಲಿ ಕೇಳಿದಂತ ಪ್ರಶ್ನೆಗಳ ಮೇಲೆ ಸುತ್ತಮುತ್ತ ಕ್ವಶನ್ಗಳು ಕೇಳ್ತಾನೆ. ಈಗ ಉದಾಹರಣೆ ಕಳಿಂಗ ಯುದ್ಧ ಇದೆ. ಈ ಒಂದೇ ನೋಡಿ, ಕಳಿಂಗ ಯುದ್ಧದ ಮೇಲೆ ಹೈಯೆಸ್ಟ್ ಪ್ರಶ್ನೆ ಕೇಳ್ಯಾನ. ಯಾಕೆ ಕಳಿಂಗ ಯುದ್ಧದ ಮೇಲೆ ಹೈಯೆಸ್ಟ್ ಪ್ರಶ್ನೆ ಕೇಳ್ಯಾನಂದ್ರ ಕ್ರಿಸ್ತ
ಕ್ರಿಸ್ತಪೂರ್ವ 261ರಲ್ಲಿ ಅಶೋಕ ಮಾಡಿದಂತ ಮೊದಲ ಯುದ್ಧ ಮತ್ತು ಕೊನೆಯ ಯುದ್ಧ. ಒಬ್ಬ ಹೋರಾಟಗಾರ ಯುದ್ಧ ಭೂಮಿಯಲ್ಲಿ ಗೆದ್ದು, ಯಾಕಂದ್ರೆ ಒಡಿಶಾ ರಾಜ್ಯದ ಅರಸನಾಗಿರುವಂತ ಶುದ್ಧ ಧರ್ಮ ಅಥವಾ ಕಾರವೆಲ್ಲ ಅನ್ನುವಂತ ವ್ಯಕ್ತಿಯ ಮೇಲೆ ದಾಳಿಯನ್ನ ಮಾಡಿ ಅಂತ ದೊಡ್ಡ ಸಾಮ್ರಾಜ್ಯವನ್ನ ಸೋಲಿಸಿ ಲಕ್ಷಾಂತರ ಜನರನ್ನ ಕೊಂದು ಹಾಕಿ ಯುದ್ಧ ಭೂಮಿಯಲ್ಲಿ ಅಖಂಡ ಭಾರತ ದೇಶವನ್ನಾಳಿದಂತ ಮೊಟ್ಟ ಮೊದಲ ದೊರೆ ಅಂದ್ರೆ ಅಶೋಕ ಚಕ್ರವರ್ತಿ. ಯುದ್ಧದ ನಂತರವೂ ಕೂಡ ತಾನು ಯುದ್ಧವನ್ನ ಸ್ಥಗಿತಗೊಳಿಸ್ತಾನಂದ್ರೆ ಇದು ಇಂಪಾರ್ಟೆಂಟ್ ಕದನ ಕಳಿಂಗ ಯುದ್ಧ. ಇನ್ನು ಕಳಿಂಗ ಯುದ್ಧದಲ್ಲಿ ಇದರ ಸುತ್ತಮುತ್ತ ಏನು ಕ್ವಶನ್ ಕೇಳ್ತಾನೆ, ಅಶೋಕ ಮಾಡಿದ ಕೊನೆಯ ಮತ್ತು ಮೊದಲ ಕದನ ಯಾವುದು? ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವಂತ ಶಾಸನ 13ನೇ ಬಂಡೆಗಲ್ಲ ಶಾಸನ. ಅಶೋಕನ ಯಾವ ಶಾಸನ ಅತ್ಯಂತ ಉದ್ದವಾದ ಶಾಸನ? 13ನೇ ಬಂಡೆಗಲ್ಲ ಶಾಸನ. ಕಳಿಂಗ ಯುದ್ಧದ ಬಗ್ಗೆ ಯಾವ ಶಾಸನದಲ್ಲಿ ಬರೆಯಲಾಗಿದೆ? 13ನೇ ಬಂಡೆಗಲ್ಲ ಶಾಸನ. ಕಳಿಂಗ ಯುದ್ಧ ಈ ಕೆಳಗಿನ ಯಾವ ಅರಸನಿಗೆ ಸಂಬಂಧಪಟ್ಟಿದೆ? ಅಶೋಕನಿಗೆ ಸಂಬಂಧಪಟ್ಟಿದೆ. ಕಳಿಂಗ ಯುದ್ಧ ನಡೆದ ವರ್ಷ ಕ್ರಿಸ್ತಪೂರ್ವ 261. ಈ ತರ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. ಯಾರನ್ನು ಭಾರತದ ಶಾಸನಗಳ ಪಿತಾಮಹ ಎಂದು ಕರೆಯುತ್ತಾರೆ? ಅಶೋಕ ಚಕ್ರವರ್ತಿ. ಅಂದ್ರೆ ಒಂದೊಂದು ಮನೆತನವನ್ನು ನೋಡಿದ ಒಂದು ವ್ಯಕ್ತಿ. ಮೌರ್ಯ ಸಾಮ್ರಾಜ್ಯ ಅಂದ್ರೆ ಅಶೋಕ. ಗುಪ್ತ ಸಾಮ್ರಾಜ್ಯ ಅಂತಂದ್ರ ಸಮುದ್ರಗುಪ್ತ ಮತ್ತು 2ನೇ ಚಂದ್ರಗುಪ್ತ. ಕುಶಾನ ಮನೆತನ ಅಂದ್ರ ಕನಿಷ್ಕ. ಅವರ ಕೊಡುಗೆಗಳು ಸಾಂಸ್ಕೃತಿಕ ಕೊಡುಗೆಗಳು. ಯಾಕಂದ್ರೆ ಇವರು ಬರೇ ರಾಜಕೀಯವಾಗಿ ಅಷ್ಟೇ ಶ್ರೇಷ್ಠರಲ್ಲ, ಇವರು ಸಾಂಸ್ಕೃತಿಕವಾಗಿ ಕೊಡುಗೆ ಕೊಟ್ಟರು. ನನ್ನ ಪ್ರಕಾರ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಈ ರಾಷ್ಟ್ರಕೂಟ ಮನೆತನದ 3ನೇ ಗೋವಿಂದದನಲ್ಲ, 3ನೇ ಗೋವಿಂದನಷ್ಟು ಪರಿಪೂರ್ಣವಾಗಿರುವಂತಹ ಮೂರನೇ ಗೋವಿಂದನಂತ ಶ್ರೇಷ್ಠ ಅರಸ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಇಲ್ಲ. ಆದ್ರೆ ಅವರು ಯಾಕೆ ಇತಿಹಾಸದಲ್ಲಿ ಕಣ್ಮರೆಯಾದರು ಅಂದ್ರೆ ಕೇವಲ ರಾಜಕೀಯ ಇತಿಹಾಸಕ್ಕೆ ಮಹತ್ವ ಕೊಟ್ಟರು. ರಾಜಕೀಯ ಇತಿಹಾಸಕ್ಕೆ ಮಹತ್ವ ಕೊಟ್ಟರೆ ಇಂಪಾರ್ಟೆಂಟ್ ಅಲ್ಲ, ಸಾಂಸ್ಕೃತಿಕ ಕೊಡುಗೆಗಳನ್ನು ಕೊಡಬೇಕು. ಬರೀ ಯುದ್ಧ ಮಾಡಿದ್ರೆ ಸಾಧನೆ ಅಲ್ಲ, ದಾನ ಧರ್ಮ ಪರೋಪಕಾರ ಪರಪುಣ್ಯ, ಇನ್ನೊಬ್ಬರ ಜೀವನದ ಬೆಳಗುವಂತ ಪ್ರಯತ್ನ, ತಾನೇ ಜೀವನದಲ್ಲಿ ಗಳಿಸಿದರೆ ಇಂಪಾರ್ಟೆಂಟ್ ಅಲ್ಲ, ತನ್ನ ಸಾಮ್ರಾಜ್ಯಕ್ಕೆ ಗಳಿಸಿದರೆ ಇಂಪಾರ್ಟೆಂಟ್ ಅಲ್ಲ, ಲೋಕ ಕಲ್ಯಾಣವನ್ನು ಮಾಡಬೇಕು. ಆ ಲೋಕ ಕಲ್ಯಾಣ ಮಾಡಿದಂತ ದೊರೆಗಳ ಮೇಲೆ ಕ್ವಶನ್ ಕೇಳ್ತಾನೆ. ಅಶೋಕ ಲೋಕ ಕಲ್ಯಾಣ ಮಾಡಿದ, ಯುದ್ಧ ಬಿಟ್ಟು ಬೌದ್ಧ ಧರ್ಮ ಪ್ರಚಾರ ಮಾಡಿದ, 3ನೇ ಬೌದ್ಧ ಧರ್ಮ ಸಮ್ಮೇಳನ ನಡೆಸಿದ, ರಸ್ತೆಗಳ ನಿರ್ಮಾಣ ಮಾಡಿದ, ಅರವಟ್ಟೆಗಳನ್ನು ಕಟ್ಟಿಸಿದ, ಆಸ್ಪತ್ರೆಗಳ ನಿರ್ಮಾಣ ಮಾಡಿದ, ದೇಶಾದ್ಯಂತ ಸುತ್ತಾಡಿ ಧರ್ಮ ಪ್ರಚಾರ ಮಾಡಿದ, ಇಡೀ ದೇಶದ ಜನತೆ ನನ್ನ ಪ್ರಜೆಗಳು ದೇವರಂತ ನಂಬಿದ. ಇಲ್ಲಿ ರಾಷ್ಟ್ರಕೂಟ ಅಮೋಘ ವರ್ಷನ ಈ 3ನೇ ಗೋವಿಂದನ ಮಗ ಅಮೋಘ ವರ್ಷ ನೃಪತುಂಗ ಅವ ಯಾಕೆ ಫೇಮಸ್ ಆದ ಅಂದ್ರೆ ಯುದ್ಧ ಮಾಡಲಿಲ್ಲ, ರಕ್ತ ಸಂಬಂಧದ ಮೂಲಕ ಶಾಂತಿಯುತವಾದ ಜೀವನಕ್ಕೆ ಮಹತ್ವ ಕೊಟ್ಟ. ಸಾಮ್ರಾಜ್ಯದ ರಕ್ಷಣೆಗಾಗಿ ಬರಗಾಲ ಬಿದ್ದಂತ ಸಮಯದಲ್ಲಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಹೋಗ್ತಾನೆ. ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಹೋಗಿ ತನ್ನ ಎಡಗೈ ಹೆಬ್ಬಟ್ಟನ್ನು ಕೊಟ್ಟ. ಆ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಹೋಗಿ ಆ ದೇವಸ್ಥಾನದಲ್ಲಿ ತಾಯಿಗೆ ಬೇಡಿಕೊಂಡು, ನೋಡುವ ನನ್ನ ಭಾಗದ ಜನತೆ ಅಂದ್ರೆ ಕಲಬುರಗಿ ಸುತ್ತಮುತ್ತ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಬರಗಾಲ ಬಿದ್ದಿದೆ. ತಾಯಿ, ನೀನೇಕೆ ನನ್ನ ಭಾಗದ ಜನತೆಗೆ ಸಾಕಷ್ಟು ಮಳೆಯನ್ನು ತರಬಾರದು, ಒಂದು ವೇಳೆ ಮಳೆ ತಂದು ಕೊಟ್ರೆ ನನ್ನ ಎಡಗೈ ಹೆಬ್ಬಟ್ಟನ್ನು ಕೊಡ್ತೀನಿ ಅಂತೇಳಿ ತನ್ನ ಎಡಗೈ ಹೆಬ್ಬಟ್ಟನ್ನು ಕೊಟ್ಟನಲ್ಲ ಪುಣ್ಯಾತ್ಮ. ಅದಕ್ಕೆ ಇತಿಹಾಸದ ಪುಟದಲ್ಲಿ ಅವರೆಲ್ಲ ಅಚ್ಚಳಿಯಾಗಿ ಉಳಿದಾರೆ. ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಎಡಗೈ ಹೆಬ್ಬಟ್ಟನ್ನ ಕೊಟ್ಟ ಅಂತೇಳಿ ಯಾವ ಶಾಸನದ ಮೂಲಕ ತಿಳಿದು ಬರುತ್ತಂದ್ರೆ ಸಂಜಂತಾಮ್ರ ಶಾಸನದ ಮೂಲಕ ತಿಳಿದು ಬರುತ್ತೆ. ಅದಕ್ಕೆ ನಾ ಹೇಳದೇನು ಅಂತಂದ್ರೆ, ಈಗ ಇಡೀ ಮೈಸೂರು ಸಾಮ್ರಾಜ್ಯದಲ್ಲಿ ಚಿಕ್ಕ ದೇವರಾಜ ಒಡೆಯನ್ನು ಯಾಕೆ ನೆನ್ಪಿಡ್ತೀವಿ ನಾವು? ನಾಲ್ವಡಿ ಕೃಷ್ಣರಾಜ ಒಡೆಯನ್ನು ಯಾಕೆ ನೆನ್ಪಿಡ್ತೀವಿ ಅಂದ್ರೆ ಅವರು ಅತಿ ಶ್ರೇಷ್ಠವಾಗಿರುವಂತ ಸಾಂಸ್ಕೃತಿಕ ಸಾಧನೆಗಳನ್ನ ಮಾಡಿದ್ದಾರೆ. ಚಿಕ್ಕ ದೇವರಾಜ ಒಡೆಯ ನವಕೋಟಿ ನಾರಾಯಣ ಅನ್ನುವಂಥ ಬಿರುದನ್ನು ಹೊಂದಿದ್ದ, ರಾಜ ಜಗದೇವ ಅನ್ನುವಂಥ ಬಿರುದನ್ನು ಹೊಂದಿದ್ದ, ಸಂಚಿ ಹೊನ್ನಮ್ಮಳಿಗೆ ಆಶ್ರಯ ಕೊಟ್ಟಿದ್ದ. ಸಂಚಿ ಹೊನ್ನಮ್ಮಳು ಬರೆದ ಪ್ರಸಿದ್ಧವಾದ ಕೃತಿ ಹದಿಬದಿಯ ಧರ್ಮ. ಪೆಣ್ಣಲ್ಲವೇ ನಿಮ್ಮನ್ನೆಲ್ಲ ಹೆತ್ತವಳು, ಪೆಣ್ಣಲ್ಲವೇ ನಿಮ್ಮನ್ನೆಲ್ಲ ಸಲಿಯು ಸಾಕಿದವಳು, ಪೆಣ್ಣು ಪೆಣ್ಣಂದೇಕೆ ಪೇಳುಗಳಿವರು, ಕಣ್ಣು ಕಾಣದ ಗಾವಿಲರು ಅಂತ ಕರಿತೀವಿ. ಸಂಚಿ ಹೊನ್ನಮ್ಮ ಯಾರ ಆಸ್ಥಾನದಲ್ಲಿ ಇದ್ದಳು ಅಂದ್ರೆ ಚಿಕ್ಕ ದೇವರಾಜನ ಒಡೆಯನ ಆಸ್ಥಾನದಲ್ಲಿ. ಕನ್ನಡದ ಮೊಟ್ಟ ಮೊದಲ ಶ್ರೇಷ್ಠ ನಾಟಕ ಯಾವುದು ಅಂತಂದ್ರೆ ಮಿತ್ರಾವಿಂದ ಗೋವಿಂದ ಅಂತ ಕರಿತೀವಿ. ಆ ಮಿತ್ರಾವಿಂದ ಗೋವಿಂದ ಅನ್ನುವಂಥ ಕೃತಿಯನ್ನು ಬರೆದಂತ ಯಾರು? ಮಿತ್ರಾವಿಂದ ಗೋವಿಂದ ಎಂಬ ಕೃತಿಯನ್ನು ಬರೆದವರು ಯಾರು ನೋಡೋಣ ಹೇಳಿ. ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ನಾಟಕವಾಗಿರುವಂತ ಮಿತ್ರಾವಿಂದ ಗೋವಿಂದ ಅನ್ನುವಂಥ ಪ್ರಸಿದ್ಧವಾದ ನಾಟಕವನ್ನು ಬರೆದವರು ಯಾರು?
ಎಸ್, ಮಿತ್ರಾವಿಂದ ಗೋವಿಂದ. ಚಿಕ್ಕ ದೇವರಾಜ ಒಡೆಯ ಅಲ್ಲ, ಚಿಕ್ಕ ದೇವರಾಜ ಒಡೆಯನ ಆಸ್ಥಾನದ ಪ್ರಸಿದ್ಧವಾಗಿರುವಂತ ಕವಿ ಮಿತ್ರಾವಿಂದ ಗೋವಿಂದ ಅನ್ನುವಂತ ಪ್ರಸಿದ್ಧವಾದ ನಾಟಕವನ್ನು ಬರೀತಾರೆ. ಯಾರು ಬರೆದರ ಆ ಒಂದು ನಾಟಕವನ್ನ? ಎಕ್ಸಲೆಂಟ್, ಸಿಂಗರಾರ್ಯನು ಬರೆದಂತ ಮಿತ್ರಾವಿಂದ ಗೋವಿಂದ ಅನ್ನುವಂತ ಪ್ರಸಿದ್ಧವಾದ ನಾಟಕ ಇಡೀ ಮೈಸೂರಿನ ಸಾಮ್ರಾಜ್ಯದ ಜನರ ಜೀವನದ ಬಗ್ಗೆ ಹೇಳುವಂತ ಪ್ರಸಿದ್ಧವಾದಂತ ನಾಟಕವಾಗಿದೆ. ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿದ ಚಿಕ್ಕ ದೇವರಾಜ ಒಡೆಯ. ಛತ್ರಪತಿ ಶಿವಾಜಿ ಮಹಾರಾಜನ ಸೋಲಿಸುವಂತ ಪ್ರಯತ್ನ ಪಟ್ಟ. ಉತ್ತರ ಭಾರತದ ಒಬ್ಬ ಔರಂಗಜೇಬ ಚಿಕ್ಕ ದೇವರಾಜ ಒಡೆಯನಿಗೆ ಜಗದೇವ ಅಂತ ಬರೆದು ಕೊಟ್ಟು ಬೆಂಗಳೂರು ನಗರವನ್ನ ಗಿಫ್ಟ್ ಆಗಿ ಕೊಡ್ತಾನೆ ಅನ್ನೋದಾದ್ರೆ ಒಬ್ಬ ಪ್ರಬಲ ದೊರೆ ಅಲ್ಲ. ಬರೇ ಪ್ರಬಲವಾಗಿರುವಂತ ದೊರೆ ಅಷ್ಟೇ ಅಲ್ಲ, ಆತನ ಸಾಮಾಜಿಕ ಸಾಧನೆ, ಆತನ ಸಾಂಸ್ಕೃತಿಕ ಕೊಡುಗೆಗಳು, ಆತನ ದಾನ ಧರ್ಮ ಪುರಸ್ಕಾರ, ಇನ್ನೊಬ್ಬರಿಗೆ ನೋವನ್ನು ಕೊಟ್ಟು ಬದುಕಿದವರು ಇತಿಹಾಸ ಪುಟದಲ್ಲಿ ಉಳಿಯಲ್ಲ ಅನ್ನೋದು ಬಹಳ ಗಂಭೀರವಾಗಿ ನೀವು ಅಧ್ಯಯನ ಮಾಡಬೇಕು. ಕಾಂಜಿ ಪಿಂಜಿ ದೊರೆಗಳ ಮೇಲೆ ಕ್ವಶನ್ ಕೆಳಂಗೇ ಇಲ್ಲ, ಬರಂಗೇ ಇಲ್ಲ ಪ್ರಶ್ನೆಗಳು. ಅವಂದೇನಾದ್ರೂ ಒಂದು ಕೊಡುಗೆ ಇರಬೇಕು. ಉದಾಹರಣೆ, ಈಗ ಎಲ್ಲಾ ದೊರೆಗಳು ನನ್ನ ಪ್ರಕಾರ ಈಗ ಗುಪ್ತ ಸಾಮ್ರಾಜ್ಯದಲ್ಲಿ ಇಬ್ರು ಹೋದರೆ ಅಂತ ಹೇಳಿದೆ, ಬಟ್ ಕುಮಾರಗುಪ್ತ ಇಂಪಾರ್ಟೆಂಟೇ. ಕುಮಾರಗುಪ್ತ ಯಾಕೆ ಇಂಪಾರ್ಟೆಂಟ್ ಅಂದ್ರ ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ. ಭಾರತದ ಪ್ರಸಿದ್ಧವಾಗಿರುವಂತ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದವರು ಕುಮಾರಗುಪ್ತ. ಕೆಲವು ಪ್ರಸಿದ್ಧವಾಗಿರುವಂತ ಮಂತ್ರಿಗಳು ಬರ್ತಾರೆ, ಅಣ್ಣ ಬಸವಣ್ಣ, ಚಾವುಂಡರಾಯ, ಯಾರೋ ಮೊಹಮ್ಮದ್ ಗವಾನ್, ಇವೆಲ್ಲ ಪ್ರಸಿದ್ಧ. ಈ ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮೇಲ್ ಪ್ರಸಿದ್ಧವಾಗಿರುವಂತ ಮಂತ್ರಿಗಳಲ್ಲ ಇವರು ಮಂತ್ರಿಗಳು ಹೆಂಗಿದ್ರು ಅಂತಂದ್ರೆ ರಾಜನನ್ನ ಮೀರಿಸುವ ಮಂತ್ರಿಗಳಾಗಿದ್ರು. ರಾಜ ಏನು ಹತ್ತಂಗೆ ಇಲ್ಲ ಅಂತ ಪ್ರಸಿದ್ಧವಾದ ಮಂತ್ರಿಗಳು ಇವರು. ಅಮೋಘ ಯಾರು ಅಣ್ಣ ಬಸವಣ್ಣ ಕಲ್ಯಾಣ ಕ್ರಾಂತಿಯನ್ನು ಮಾಡಿದ್ರು. ಸಾಮಾಜಿಕವಾಗಿರುವಂತ ಕ್ರಾಂತಿಯನ್ನು ಮಾಡುವುದರ ಮೂಲಕ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 12ನೇ ಶತಮಾನದಲ್ಲಿ ಜಾತಿ ಪದ್ಧತಿ ಹೋಗಲಾಡಿಸುವ ಪ್ರಯತ್ನ ಪಟ್ಟರು. ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದರು. ವೀರಶೈವ ಲಿಂಗಾಯತ ಸಮಾಜವನ್ನು ಸ್ಥಾಪನೆ ಮಾಡಿದರು. ಭೇದ ಭಾವಗಳನ್ನು ಹೋಗಲಾಡಿಸುವ ಪ್ರಯತ್ನ ಪಟ್ಟರು. ವಚನ ಸಾರಗಳ ಮೂಲಕ ಸಮಾಜ ಉದ್ಧಾರ ಮಾಡುವಂತ ಪ್ರಯತ್ನ ಪಟ್ಟರು. ಪ್ರಪಂಚದ ಮೊದಲ ಸಂಸತ್ತಾಗಿರುವಂತ ಅನುಭವ ಮಂಟಪ ಸ್ಥಾಪನೆ ಮಾಡಿದರು. ಹೆಣ್ಣು ಮಕ್ಕಳಿಗೆ ಅನುಭವ ಮಂಟಪದಲ್ಲಿ ಅವಕಾಶ ಕೊಟ್ಟರು. ಬುದ್ಧ ಮತ್ತು ಬಸವಣ್ಣನವರಿಗೆ ವ್ಯತ್ಯಾಸ ಏನು ಅಂತಂದ್ರೆ ಬೌದ್ಧ ಧರ್ಮದಲ್ಲಿ ಸ್ತ್ರೀಯರಿಗೆ ಅವಕಾಶ ಕೊಡಲಿಲ್ಲ. ಬೌದ್ಧ ಧರ್ಮದಲ್ಲಿ ಬಸವಣ್ಣ ಸ್ತ್ರೀಯರಿಗೆ ಅವಕಾಶ ಕೊಟ್ರ. 8ನೇ ವಯಸ್ಸಿನಲ್ಲಿ ಬಸವಣ್ಣ ತನ್ನ ತಂದೆ ತಾಯಿ ಕೇಳ್ತಾನೆ, ನನಗಿಲ್ಲದ ಅಕ್ಕನಿಗಿಲ್ಲದ ಒಂದು ಏನು ಈ ಜನಿವಾರ ಅಕ್ಕನಿಗಿಲ್ಲ ಅಂತಂದ್ರ ನನಗೇಕೆ ಅಂತ. ನೋಡಿ ಬಸವಣ್ಣನ ವಿಚಾರ ಹೆಂಗಿತ್ತು. 8ನೇ ವಯಸ್ಸಿನಲ್ಲಿ ಅಕ್ಕ ನೀಲಾಂಬಿಕೆ ಇಲ್ಲದಂತ ಈ ಒಂದು ಧರ್ಮ ಸಂಸ್ಕಾರ ನನಗೇಕೆ ಅಂತ ಪ್ರಶ್ನೆ ಕೇಳುವುದರ ಮೂಲಕ ಇವರೆಲ್ಲ ಇತಿಹಾಸ ಪುಟದಲ್ಲಿ ಮರೆಯಲಾರಂತ ಪ್ರಮುಖವಾಗಿರುವ ವ್ಯಕ್ತಿಗಳು. ಜಾತವೇದ ಮುನಿಗಳು ಅವ್ರ ಗುರುಗಳು. ಎಸ್, ಅದಕ್ಕೆ ನಾ ಹೇಳಿದೇನಂತಂದ್ರೆ ಇತಿಹಾಸವನ್ನು ಓದುವಂತ ಸಮಯದಲ್ಲಿ ನಿಮ್ಗೆ ರೋಮಾಂಚನ ಆಗಬೇಕು, ಆ ವ್ಯಕ್ತಿಗಳ ನಮ್ಮ ಮೇಲೆ ಪ್ರಭಾವ ಬೀರಬೇಕು, ಅವು ಕ್ವಶನ್ ಗ್ಯಾರಂಟಿ ಆಗಲೇಬೇಕು. ಅಂತ ಇತಿಹಾಸಗಳನ್ನ ಓದುವುದರ ಮೂಲಕ ಒಂದಿಷ್ಟು ವಿಚಾರಗಳನ್ನು ಪರ್ಫೆಕ್ಟ್ ಮಾಡ್ಕೊಂಡೇವೆ ಅಂದ್ರೆ ಎಕ್ಸಾಮ್ ನಂದೇನು ಅಂತಂದ್ರೆ ಎಕ್ಸಾಮ್ದಲ್ಲಿ ಏನೇನು ಕ್ವಶನ್ ಕೇಳೋಣ. ಈಗ ಸರ್ ಎಂ ವಿಶ್ವೇಶ್ವರ ಮೇಲೆ ಗ್ಯಾರಂಟಿ ಪ್ರಶ್ನೆ ಕೇಳ್ತಾನೆ. ಸರ್ ಮಿರ್ಜಾ ಇಸ್ಮೇಲ್ ಅವರ ಮೇಲೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕರ್ನಾಟಕದ ವೃದ್ಧ ಪಿತಾಮಹ ಅಂತ ಕರೀತಾರೆ. ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ, ಪ್ಲಾನೆಡ್ ಎಕನಾಮಿ ಫಾರ್ ಇಂಡಿಯಾ ಅನ್ನುವಂತ ಗ್ರಂಥವನ್ನು ಬರೆದರು. ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಿದರು. 1913ರಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡಿದರು. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಮಾಡಿದರು. 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದರು. 1917ರಲ್ಲಿ ಪಂಚಾಯತಿ ಲೋಕಲ್ ಬೋರ್ಡ್ ಅನ್ನು ಸ್ಥಾಪನೆ ಮಾಡಿದರು. 1918ರಲ್ಲಿ ಮಿಲ್ಸ್ ವರದಿಯನ್ನು ವಿರೋಧ ಮಾಡಿ ಹೊರಗಡೆ ಬಂದರು. 1923ರಲ್ಲಿ ಅವರ ಮಾರ್ಗದರ್ಶನದಲ್ಲಿ ಭದ್ರಾವತಿ ಉಕ್ಕು ಕಬ್ಬಿಣ ಕಾರ್ಖಾನೆ ಸ್ಥಾಪನೆ ಮಾಡಿದರು. 1933ರಲ್ಲಿ ಅವರ ಮಾರ್ಗದರ್ಶನದಲ್ಲಿ ಮೈಸೂರು ಸಕ್ಕರೆ ಫ್ಯಾಕ್ಟರಿ ಆರಂಭಗೊಂಡಿತ್ತು. 1936ರಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸರ್ ಮಿರ್ಜಾ ಇಸ್ಮೇಲ್ ಅವರ ನೇತೃತ್ವದಲ್ಲಿ ಕಾಗದ ಕಾರ್ಖಾನೆ ಪ್ರಾರಂಭ ಆಯಿತು ಭದ್ರಾವತಿಯಲ್ಲಿ, ನಂತರ ದಾಂಡೇಲಿಯಲ್ಲಿ. 1938ರಲ್ಲಿ ಮೈಸೂರಿನ ಸಮೀಪದಲ್ಲಿ ಬೆಳಗೋಳ ಎಂಬ ಸ್ಥಳದಲ್ಲಿ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆ ಪ್ರಾರಂಭ ಮಾಡಿದರು. 1939 ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಸಿಮೆಂಟ್ ಕಾರ್ಖಾನೆಯನ್ನು ಆರಂಭ ಮಾಡಿದ್ರು. ಅಂದ್ರೆ ನಾ ಹೇಳ್ದೇನಂದ್ರೆ ಆ ವ್ಯಕ್ತಿ ಕೊಟ್ಟಂತ ಕೊಡುಗೆ ಇದೆಯಲ್ಲ,
ಆ ವ್ಯಕ್ತಿ ಕೊಟ್ಟಾನಂತಂದ್ರೆ ಅವ್ರ ಜೀವನವನ್ನೇ ಆ ಸಾಮ್ರಾಜ್ಯಕ್ಕಾಗಿ ಮುಡಿಪಾಗಿಟ್ರು ಅಂತ. ಇಡೀ ಸಾಮ್ರಾಜ್ಯವನ್ನೇ ಜೀವನವನ್ನಾಗಿ ಮುಡಿಪಾಗಿಟ್ರು. ಇಡೀ ತಮ್ಮ ಜೀವನವನ್ನೇ ಸಾಮ್ರಾಜ್ಯ ಕಟ್ಟಲು ಮುಡಿಪಾಗಿಟ್ಟವರು ಇತಿಹಾಸ ಪುಟದಲ್ಲಿ ಇವತ್ತಿಗೂ ಅಚ್ಚಳಿಯಾಗಿ ಉಳಿತಾರೆ. ಎಂತಿಂತ ಕಾಲುವೆಗಳನ್ನು ಕಟ್ಟಿಸಿದ್ರು. 1929ರಲ್ಲಿ ಗಣಪತಿ ಗಲಭೆ ಅಂತ ನಡೀತದೆ. ಆ ಗಣಪತಿ ಗಲಭೆ ವಿಚಾರಣೆ ಸಮಿತಿ ಅಧ್ಯಕ್ಷರಾದವರು ಸರ್ ಎಂ ವಿಶ್ವೇಶ್ವರಯ್ಯ. ಕನ್ನಂಬಾಡಿ ಅಣೆಕಟ್ಟಿನ ಮಾದರಿ ಇಂಗ್ಲೆಂಡ್ ದೇಶದಲ್ಲಿ ಅಣೆಕಟ್ಟು ಕಟ್ತಾರೆ. ಬ್ರಿಟಿಷರು ಸರ್ ಅನ್ನುವಂಥ ಬಿರುದನ್ನು ಕೊಟ್ಟರು. 1954ರಲ್ಲಿ ಅವರಿಗೆ ಭಾರತ 55ರಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟರು. ಅಂತ ಒಂದು ಅದ್ಭುತವಾದಂತ ವ್ಯಕ್ತಿ. ಅಂದ್ರೆ ನಾ ಹೇಳಿದೇನು ಅಂತಂದ್ರೆ ಆ ವ್ಯಕ್ತಿಗಳು ಇತಿಹಾಸ ಪುಟದಲ್ಲಿ ಏನಾದ್ರೂ ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿದ್ರಂದ್ರೆ ಅವ್ರ ಮೇಲೆ ಗ್ಯಾರಂಟಿ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಇದು ಇನ್ನ 2ನೇ ಭಾಗದಲ್ಲಿ ನಾನು ಭಾರತದ ಇತಿಹಾಸವನ್ನು ಹೆಂಗೆ ಓದಬೇಕು ಅಂತೇಳಿ ಹೇಳ್ಕೊಡ್ತೀನಿ. ಕ್ಷಮೆ ಇರಲಿ, ಇವತ್ತು ಆ್ಯಪ್ನಲ್ಲಿ ಕ್ಲಾಸ್ ತಗೋಬೇಕಾಗಿತ್ತು, ಬಟ್ ಅಲ್ಲಿ ಶೆಡ್ಯೂಲ್ ಇಲ್ಲದೆ ಇರುವ ಸಲುವಾಗಿ ನಾನು 7 ಗಂಟೆಗೆ ನಿಮಗೆ ಕ್ಲಾಸ್ ಹೇಳಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಲ್ಲ ಅಂತ ಹೇಳಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಕ್ಲಾಸನ್ನು ಹೇಳಿದೆ. ತಾವೆಲ್ಲರೂ ಒಂದು 10 ನಿಮಿಷ ಲೇಟ್ ಆದರೂ ಕೂಡ ಕ್ಲಾಸ್ಗೆ ಅಟೆಂಡ್ ಆಗಿದ್ದೀರಿ. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಮ್ಮ ಸಮಸ್ತ ಬಿಸಿ ಊಟದ ಬಳಗ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಓಕೆನಾ? ನಮಸ್ಕಾರ ಎಲ್ಲರಿಗೆ.